ಡಿಕೆ ಸರ್ಕಾರದ ಖಾತೆ ಬಿಕ್ಕಟ್ಟು, ಸಂಪುಟ ವಿಸ್ತರಣೆ. ಜೂನ್ 20ರ ಬಳಿಕ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ. ಡಿಕೆ ಸರ್ಕಾರದ ಖಾತೆ ಬಿಕ್ಕಟ್ಟು, ಸಂಪುಟ ವಿಸ್ತರಣೆ. ಜೂನ್ 20ರ ಬಳಿಕ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ. ಶಾರ್ಟ್ ಲಿಸ್ಟ್ನಲ್ಲಿ 50 ವಯಸ್ಸಿನೊಳಗಿರುವವರಿಗೆ ಆದ್ಯತೆ. ಮೊದಲ ಪಟ್ಟಿಯಲ್ಲಿ ಹಿರಿಯ ಹಾಗೂ ಹಳಬರಿಗೆ ಮನೆಯ ಹಿನ್ನೆಲೆ, ಯುವಕರಿಗೆ ಆದ್ಯತೆ ನೀಡುವಂತೆ ತಿಳಿಸಿರುವ ರಾಹುಲ್ ಗಾಂಧಿ. ಹೀಗಾಗಿ ಜಿಲ್ಲಾವಾರು ಯುವ ಶಾಸಕರು ಹಾಗೂ ಹಿರಿಯರ ಪಟ್ಟಿ ರವಾನಿಸಿರೋ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ. ಶಾರ್ಟ್ ಲಿಸ್ಟ್ ಮಾಡಿಕೊಟ್ಟಿರೋ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ. ಜೂನ್ 20ರ ಬಳಿಕ ಡಿಕೆಶಿ, ಸಿದ್ದು, ಬಿಕೆ ಹರಿಪ್ರಸಾದ್ ದೆಹಲಿಗೆ ದೌಡು. ಎರಡನೇ ಹಂತದ ಲಿಸ್ಟ್ ಅನ್ನ ಸಿದ್ಧಪಡಿಸಲು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈಗ ಶಾರ್ಟ್ ಲಿಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರಿಬ್ಬರು ಕೂಡ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅಂದರೆ ಯಾರಿಗೆ ಮಣೆ ಹಾಕಬೇಕು ಅಂತ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಹಿರಿಯರು, ಜೊತೆಗೆ ಪಕ್ಷದಲ್ಲಿ ನಿಕಟ ಸಂಪರ್ಕ ಹೊಂದಿರುವವರು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರುವವರಿಗೆ ಮೊದಲ ಒಂದು ಪಟ್ಟಿಯಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಈಗ ಎರಡನೇ ಪಟ್ಟಿಗೆ ಭಾರಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲಾವಾರು ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಸುಬ್ಬಾರೆಡ್ಡಿ, ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಶರತ್ ಬಚ್ಚೇಗೌಡ, ಇನ್ನು ಬೆಂಗಳೂರಿನಿಂದ ದಿನೇಶ್ ಗುಂಡೂರಾವ್, ಕೃಷ್ಣಪ್ಪ, ಜೊತೆಗೆ ಪ್ರಿಯಾ ಕೃಷ್ಣ, ಜಮೀರ್ ಅಹ್ಮದ್, ಹ್ಯಾರಿಸ್. ಮಂಡ್ಯದಿಂದ ಚಲವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಜೊತೆಗೆ ಇನ್ನು ರಾಮನಗರ ಕೂಡ ನಾವು ಗಮನಿಸ್ತಾ ಹೋದರೆ HC ಬಾಲಕೃಷ್ಣ. ಇನ್ನು ಮೈಸೂರು ಭಾಗದಲ್ಲಿ ಮಹದೇವಪ್ಪ, ತನ್ವೀರ್ ಸೇಠ್, ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ, ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ, ಸಂಗಮೇಶ್, ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಹುಬ್ಬಳ್ಳಿ ಧಾರವಾಡದಿಂದ ಪ್ರಸಾದ್ ಅಭಯ್ಯ, ಇನ್ನು ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್. ಇನ್ನು ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಜೊತೆಗೆ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿ ಈ ಒಂದು ಸಚಿವ ಸ್ಥಾನವನ್ನು ನೀಡಲಾಗುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಎರಡನೇ ಪಟ್ಟಿಗೆ ಅಂತಿಮ ಕಸರತ್ತನ್ನು ಮಾಡ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲ ಒಂದು ಪಟ್ಟಿ ಏನಿತ್ತು, ಆ ಒಂದು ಪಟ್ಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿರಿಯರಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಅದರ ಜೊತೆಗೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಒಂದು ಎರಡನೇ ಪಟ್ಟಿಯಲ್ಲಿ ಯಾವ ರೀತಿ ಲೆಕ್ಕಾಚಾರವನ್ನು ಈಗ ಹೈಕಮಾಂಡ್ ಮಾಡುತ್ತೆ, ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಆ ಒಂದು ಶಾರ್ಟ್ ಲಿಸ್ಟ್ ಏನೀಗ ರೆಡಿ ಮಾಡಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಹೆಸರು ಇರಬಹುದು? ನಾವು ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಡಿಕೆ ಸರ್ಕಾರದ ಈ ಒಂದು ಖಾತೆ ಬಿಕ್ಕಟ್ಟು ಒಂದು ಕಡೆ ಆದರೆ, ಸಂಪುಟ ವಿಸ್ತರಣೆಯ ಕಸರತ್ತು ಕೂಡ ನಡೀತಾ ಇದೆ. ಜೂನ್ 20ರ ಬಳಿಕ ಈ ಒಂದು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು 20 ಸಚಿವ ಸ್ಥಾನಕ್ಕೆ 40 ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ. ಕೇವಲ 40 ಹೆಸರಷ್ಟೇ ಅಲ್ಲ, ಸಾಕಷ್ಟು ಆಕಾಂಕ್ಷಿಗಳಿದ್ರು. ಅದರೆಲ್ಲದರಲ್ಲೂ ಕೂಡ ಫಿಲ್ಟರ್ ಮಾಡಿ ಸದ್ಯಕ್ಕೆ 40 ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈ ಒಂದು ಶಾರ್ಟ್ ಲಿಸ್ಟ್ನಲ್ಲಿ 50 ವಯಸ್ಸಿನ ಒಳಗಿರುವವರಿಗೆ ಆದ್ಯತೆಯನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಕಡೆ ಡಿಕೆ ಸರ್ಕಾರದಲ್ಲಿ ಖಾತೆ ಬಿಕ್ಕಟ್ಟಿದೆ, ಮತ್ತೊಂದು ಕಡೆ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ? ಸಾಹಿತ್ಯ ಒಂದ್ ಕಡೆ ಖಾತೆ ಬಿಕ್ಕಟ್ಟಿರುವಂತದ್ದು ನಿಜ. ಕೃಷ್ಣ ಬೈರೇಗೌಡರಾಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ರಾಮಲಿಂಗಾರೆಡ್ಡಿ ಅವ್ರದ್ದು ಇತ್ತು, ಅದು ಕೂಡ ಬಗೆಹರಿದಿರುವಂತದ್ದು. ಇನ್ನೊಂದ್ ಕಡೆ ಮುನಿಯಪ್ಪ ಅವ್ರದ್ದು ಕೂಡ ಅದೇ ರೀತಿ ಮುಂದುವರೆದಿದೆ. ನಿನ್ನೆ ರಾಹುಲ್ ಗಾಂಧಿ ಜೊತೆ ಕೂಡ ಚರ್ಚೆ ನಡೆಸಿರೋದು. ಇನ್ನೊಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಿಸ್ಟ್ ಕೂಡ ಬಹು ದೊಡ್ಡವಾಗಿರುವಂತದ್ದು. ಪ್ರಮುಖವಾಗಿ ಉಳಿದಿರುವಂತ 20 ಸ್ಥಾನಗಳಿಗೆ ಸುಮಾರು 50ಕ್ಕೂ ಅಧಿಕ ಶಾಸಕರ ಹೆಸರುಗಳು ಕೂಡ ನೇರವಾಗಿ ಕೇಳಿ ಬರ್ತಿತ್ತು. ಅದ್ರ ಬಗ್ಗೆ ಕೂಡ ಚರ್ಚೆ ನಡೆಸಲಾಗ್ತಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಈ ಹಿಂದೆ ದೆಹಲಿಗೆ ಹೋಗಿ ಮೊದಲ ಹಂತದ ಪಟ್ಟಿಯನ್ನು ತಯಾರು ಮಾಡೋದು. ಅದೇ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನ ಕೂಡ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕೊಟ್ಟಿದ್ರು. ಅಂದ್ರೆ ಸುಮಾರು ಇದರಲ್ಲಿ ಏನು ಮುಂದಿನ ಸಚಿವ ಸ್ಥಾನಗಳ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ 50 ವರ್ಷಕ್ಕಿಂತ ಒಳಪಟ್ಟವರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಅವಕಾಶ ಕೊಡಿ, ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯಾಕೆಂದ್ರೆ
ಮುಂದೆ ಅಧಿಕಾರಕ್ಕೆ ಬರಬೇಕಾದ್ರೆ ಮತ್ತು ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಎಲ್ಲವೂ ದೃಷ್ಟಿಯಿಂದಲೂ ಕೂಡ ಯುವಕರಿಗೆ ಅವಕಾಶ ಕೊಡಬೇಕು. ಅದರಿಂದಾಗಿ ಆ ಕಡೆ ಗಮನ ಹರಿಸಿ ಅಂತ ಸಿದ್ದರಾಮಯ್ಯ ಅವರು ಮತ್ತೆ ಅದೇ ರೀತಿ ಸಿಎಂ ಆಗಿರುವಂತಹ DKಶಿ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದೇ ರೀತಿ ಈಗಾಗಲೇ ಒಂದು ಅರ್ಥದ ಪಟ್ಟಿಯನ್ನ ತಯಾರು ಮಾಡಿ ರಾಹುಲ್ ಗಾಂಧಿ ಅವರಿಗೆ ಕೂಡ ಕಳಿಸಿದ್ದಾರೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿದೆ. ಪ್ರಮುಖವಾಗಿ ಸಾಕಷ್ಟು ಶಾರ್ಟ್ ಲಿಸ್ಟ್ ಅನ್ನ ಅಂದ್ರೆ ಜಿಲ್ಲಾವಾರು ಮತ್ತೆ ಅದೇ ರೀತಿ ಜಾತಿಯವಾರು ಮತ್ತು ಪ್ರಾಂತೀಯವಾರು ಕೂಡ ಒಂದು ಶಾರ್ಟ್ ಲಿಸ್ಟ್ ಅನ್ನ DKಶಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಎಂಬ ಚರ್ಚೆ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಪ್ರತಿದಿನ ಹಲವು ನಾಯಕರು ಕೂಡ ಚರ್ಚೆಯಾಗಿ ಭೇಟಿಯಾಗಿ ಚರ್ಚೆ ನಡೆಸ್ತಿದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಖರ್ಗೆ ಅವ್ರನ್ನಾಗಿರ್ಬೋದು, ಸಿದ್ದರಾಮಯ್ಯರ್ನಾಗಿರ್ಬೋದು ಮತ್ತೆ DKಶಿ ಅವ್ರನ್ನು ಭೇಟಿಯಾಗಿ ಒತ್ತಡವನ್ನು ಕೂಡ ಹಾಕ್ತಿರುವಂಥದ್ದು. ಆದ್ರೆ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್, ಒಂದು ಹಂತದ ಶಾರ್ಟ್ ಲಿಸ್ಟ್ ರೆಡಿ ಆಗಿರುವಂಥದ್ದು. ಬಟ್ ಹೈಕಮಾಂಡ್ಗೆ ಹೋದಾಗ ಕೆಲವೊಂದು ಬದಲಾವಣೆಗಳು ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಕೆಲವೊಂದು ಹೆಸರುಗಳಿರ್ತವೆ, ಮತ್ತೆ ಸಿದ್ದರಾಮಯ್ಯನ ಕಡೆಯಿಂದಲೂ ಕೂಡ ಒಂದಷ್ಟು ಹೆಸರುಗಳಿರ್ತವೆ. ಅವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿ ಯುವಕರಿಗೆ ಪ್ಲಸ್ ಒಂದಷ್ಟು ಜನ ಹಿರಿಯರಿಗೂ ಕೂಡ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು. ನಾವು ಪ್ರಮುಖವಾಗಿ ನೋಡೋದಾದ್ರೆ ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ್ ಪ್ರಬಲವಾಗಿ ಕೇಳ ಬರ್ತಿದೆ, ಸುಬ್ಬಾರೆಡ್ಡಿ ಹೆಸರು ಕೂಡ ಕೇಳಿ ಬರ್ತಿದೆ, ಬೆಂಗಳೂರು ಗ್ರಾಮಾಂತರದಿಂದ ಶರತ್ ಬಚ್ಚೇಗೌಡ ಹೆಸರು ಕೂಡ ಕೇಳಿ ಬರ್ತಿದೆ. ಇನ್ನೊಂದ್ ಕಡೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಆಕಾಂಕ್ಷಿಗಳು, ಅದರಲ್ಲಿ ಜಮೀರ್ ಅಹಮದ್ ಆಗಿರ್ಬೋದು, ಹ್ಯಾರಿಸ್ ಆಗಿರ್ಬೋದು, ಕೃಷ್ಣಪ್ಪ ಪ್ರಿಯಾಕೃಷ್ಣ ಅಥವಾ ಕೃಷ್ಣಪ್ಪ ಅಥವಾ ಪ್ರಿಯಾಕೃಷ್ಣ, ದಿನೇಶ್ ಗುಂಡಾರಾವ್, ಈ ರೀತಿಯಾದ ಅಂದ್ರೆ ಜಿಲ್ಲಾವಾರು ಎಲ್ಲರ ಹೆಸರುಗಳು ಕೂಡ ಒಂದು ಪಟ್ಟಿಯನ್ನ ತಯಾರು ಮಾಡಿ ಈಗಾಗಲೇ ಹೈಕಮಾಂಡ್ಗೆ ಒಂದು ಪಟ್ಟಿಯನ್ನ ಕಳಿಸಲಾಗಿದೆ. ಪ್ರಮುಖವಾಗಿ ಈಗ ಏನು ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಇರೋದ್ರಿಂದ 20ನೇ ತಾರೀಕು ನಂತರ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.